ನಮಸ್ಕಾರ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಬಹುಮುಖ್ಯವಾದಂತಹ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಆ ಸ್ಕಾಲರ್ಶಿಪ್ ಏನಂತ ಹೇಳಿದ್ರೆ ನಮಗೆ 100% ಬರುತ್ತೆ. ಗೌರ್ಮೆಂಟ್ ಕಡೆಯಿಂದ ಬರುವಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಹಾಗೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿಬಿಡಿ. ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ನೀವು ಮಿಸ್ ಮಾಡ್ಕೊಳ್ಳಲ್ಲ, ಪ್ರತಿಯೊಂದು ಕೂಡ ನೋಟಿಫಿಕೇಷನ್ಸ್ ಬರುತ್ತೆ. ಓಕೆ, ಅಪ್ಡೇಟಿಗೆ ಬರೋದಾಗಿದ್ದರೆ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ತಿಳಿಸಿರುವಂತೆ ಆ ವಿದ್ಯಾರ್ಥಿ ವೇತನ ಯಾವುದು ಅಂತ ಹೇಳಿದರೆ, ಸ್ಕಾಲರ್ಶಿಪ್ ಯಾವುದು ಅಂತ ಹೇಳೋದಾಗಿದ್ದರೆ SSP ಆಗಿರುತ್ತೆ. ಇದು 100% ಬರುವಂಥ ಒಂದು ಸ್ಕಾಲರ್ಶಿಪ್ಪು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಕೊಡ್ತಿರುವಂಥ ಒಂದು ಸ್ಕಾಲರ್ಶಿಪ್ ಆಗಿದೆ. ಇದು ಏನು ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರಿಗೂ ಬರುತ್ತೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೂ ಬರುತ್ತೆ, ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ವರೆಗೂ ಬರುತ್ತೆ, ಸಮಾಜ ಕಲ್ಯಾಣ ಇದು ಎಲ್ಲ ಈ ವಿದ್ಯಾರ್ಥಿಗಳಿಗೂ ಬರುತ್ತೆ ಟೋಟಲ್ ಆಗಿ. ನೀವು ಮಾಡಬೇಕಾಗಿರೋದು ಏನೂ ಇಲ್ಲ. ವೆಬ್ಸೈಟ್ಗೆ ಹೋಗಿ ಅಕೌಂಟ್ ಇಲ್ಲ ಅಂತ ಹೇಳಿದರೆ ಅಕೌಂಟ್ ಕ್ರಿಯೇಟ್ ಮಾಡಿ ಲಾಗಿನ್ ಆಗಬೇಕು. ಅಕೌಂಟ್ ಇದ್ದರೆ ಡೈರೆಕ್ಟ್ ಲಾಗಿನ್ ಆಗಿ ಅಪ್ಲೈ ಮಾಡಬೇಕು. ವೆಬ್ಸೈಟ್ ಯಾವುದು ಅಂತ ನೋಡೋದಾಗಿದ್ದರೆ ನೋಡಿ, ನೀವು ನಿಮ್ಮದು ಬ್ರೌಸರ್ ಓಪನ್ ಮಾಡಿ. ಬ್ರೌಸರ್ ಓಪನ್ ಮಾಡಿ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಇನ್ನೊಂದು ಸಲ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. SSP ಅಂತ ಟೈಪ್ ಮಾಡಿದರೆ ಎಂಟರ್ ನೋಡಿರಿ. ಫಸ್ಟ್ ಪೇಜ್ ಬರುತ್ತೆ ನೋಡಿ, ಲಾಗಿನ್ ಪೇಜ್, ಅದನ್ನು ಓಪನ್ ಮಾಡಿ. ಅದ್ರಲ್ಲಿ ನೋಡಿ, ಇದು ಫಸ್ಟ್ ಟೈಪ್ ಇದೆಯಲ್ಲ, ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಇದು ಹೊಸಬರಿಗಾಗಿರುತ್ತೆ, ಯಾರು ಕೂಡ ಇನ್ನೂ SSP ಅಲ್ಲಿ ನೋಂದಣಿ ಆಗಿರಲ್ಲ ಅಂಥವ್ರಿಗಾಗಿರುತ್ತೆ. ನಿಮ್ದು ಇನ್ನೂ ಕೂಡ ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಆಲ್ರೆಡಿ ಅಕೌಂಟ್ ಇದೆ ಅಂತ ಹೇಳಿದರೆ ಅದನ್ನ ಅಪ್ಲೈ ಮಾಡೋದಾಗಿದ್ರೆ, ನೀವು PUC ಎಲ್ಲಾದರೂ ಏನಾದರೂ ಅಪ್ಲೈ ಮಾಡಿದರೆ ಆಲ್ರೆಡಿ ಫಸ್ಟ್ ಟೈಮು, ಇವಾಗ ನೀವು ಅದನ್ನ ರಿನ್ಯೂವಲ್ ಮಾಡ್ಕೊಂಡ್ರೆ ಆಯಿತು ವಾಪಸ್ಸು. ನಿಮ್ಮ ಹತ್ರ ಏನು ID ಇರುತ್ತೆ, ಕ್ರೆಡೆನ್ಷಿಯಲ್ಸು, ಅದನ್ನು ಯೂಸ್ ಮಾಡಿ ಲಾಗಿನ್ ಆಗಿ. ನೋಡ್ಬೋದು ನೀವು ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬರುತ್ತೆ ವಿದ್ಯಾರ್ಥಿಗಳ ಲಾಗಿನ್ ID ಹಾಗೆ ಪಾಸ್ವರ್ಡ್ ಅಂತ. ಅದನ್ನು ನೀವು ಮೆನ್ಷನ್ ಮಾಡಿ, ಹಾಗೆ ಕ್ಯಾಪ್ಚನ್ ಮೆನ್ಷನ್ ಮಾಡಿ ಲಾಗಿನ್ ಕೊಟ್ಟಿರುತ್ತೆ. ಲಾಗಿನ್ ಆಗುತ್ತೆ. ಓಕೆನಾ? ಇದಿಷ್ಟಾಗಿರುತ್ತೆ. ಹಾಗೆ ಇದರಲ್ಲೂ ಕೂಡ ಒಂದು ಬಹುಮುಖ್ಯವಾದಂತಹ ಒಂದು ಅಪ್ಡೇಟನ್ನು ನಾನು ತಿಳಿಸ್ಲಿಕ್ಕೆ ಹೋಗ್ತಿರೋದು ಏನಂತ ಹೇಳಿದ್ರೆ, SSPಯಲ್ಲಿ ಇಷ್ಟು ವರ್ಷದ ಹಾಗೆ ಈ ವರ್ಷ ಇಲ್ಲ. ಈ ವರ್ಷ ಅನೇಕ ಬದಲಾವಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ತಂದಿದೆ. ಒಂದೇ ವಿದ್ಯಾರ್ಥಿಗಳು ಅನೇಕ ಸರ್ಕಾರಿ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಳೋದನ್ನ ಸ್ಟಾಪ್ ಮಾಡಲಿಕ್ಕೋಸ್ಕರ ಕೆಲವೊಂದಿಷ್ಟು ನಿಬಂಧನೆಯನ್ನು ಹೇರ್ಬಿಟ್ಟಿದೆ. ಏನು ಅಂತ ಹೇಳಿದರೆ, ಈ ವರ್ಷ ನೀವು ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು NSP OTR ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ ನೋಡಿ. ಈ OTR ನೋಂದಣಿ ನೀವು ಮಾಡಲೇಬೇಕು, ಮ್ಯಾಂಡೇಟರಿ. ವಿತೌಟ್ ನೀವು ಈ OTR ರಿಜಿಸ್ಟ್ರೇಷನ್ ಮಾಡಿದೆ ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಲಿಕ್ಕಾಗಲ್ಲ. ನೀವು ಮ್ಯಾಂಡೇಟರಿಯಾಗಿ ಕಂಪಲ್ಸರಿ ಮಾಡಲೇಬೇಕು. ಇದನ್ನು ಹೇಗೆ ಮಾಡೋದು ಅಂತ ನೋಡಿದರೆ, ಸೀದಾ ನೀವು ಇದರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ನಿಮಗೆ ಡೈರೆಕ್ಟ್ ಇನ್ನೊಂದು ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ ನೋಡಿ, NSP ಪೋರ್ಟಲ್ಗೆ. ಲೋಡ್ ಆಗ್ತಾಯಿದೆ, ಸ್ವಲ್ಪ ವೇಟ್ ಮಾಡಿ. ನೋಡಿ, ಇಲ್ಲಿ ಎಲ್ಲ ನಿಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, OTR ರಿಜಿಸ್ಟ್ರೇಷನ್ಸ್ ಅಂತ. ಕಂಪ್ಲೀಟಾಗಿ ಓದ್ಕೊಂಡು OTR ಜನ್ರೇಟ್ ಮಾಡ್ಕೊಳ್ಳಿ. OTR ಜನ್ರೇಟ್ ಮಾಡಿ ವಾಪಸ್ ಹೋಗಿ SSPಗೆ ಹೋಗಿ ಲಾಗಿನ್ ಆಗಿ ಅಪ್ಲೈ ಮಾಡಿ. ಭಾಳ ಸಿಂಪಲ್ ಆಗಿರುವಂಥ ಒಂದು ಪ್ರೊಸೀಜರ್ ಇದೆ. ಬಟ್ ಒಂದು ಗಮನದಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಎಡಿಟ್ ಮಾಡಲಿಕ್ಕೆ ನಿಮಗೆ ಕಾಲಾವಕಾಶಕ್ಕೂ ಕೊಡಲ್ಲ, ಅಥವಾ ಯಾವುದೇ ರೀತಿಯಾದಂಥ ಒಂದು ಅವಕಾಶವನ್ನು ಕೊಡಲ್ಲ. ನೀವು ಏನು ಸಬ್ಮಿಟ್ ಮಾಡ್ತೀರ ಅದೇ ಫೈನಲ್ ಸಬ್ಮಿಷನ್ ಆಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಜಾಗರೂಕತೆಯಿಂದ ಏನು ಅಪ್ಲೈ ಮಾಡಿ. ಹಾಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ, ನಾನು ಅದಕ್ಕೆ ರಿಲೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ನಿಮ್ಗೆ ಏನಾದರೂ ಇಲ್ಲ ನನಗೆ ಗೊತ್ತಿಲ್ಲ ID ಕ್ರಿಯೇಟ್ ಮಾಡೋದು ಹೇಗೆ, ಅಥವಾ ನನಗೆ ಹೇಗೆ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ನಾನು ಇವಾಗ ಆ್ಯಸ್ ಆಫ್ ನಾವು ಏನಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಅದಕ್ಕೆ ಈ ಅಪ್ಡೇಟನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಯಾವ ಕೂಡ ಏನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ನಾವು ಕೊಟ್ಟಿರುವಂಥ ಅಪ್ಡೇಟು. ಬಿಕಾಸ್ ಆಲ್ರೆಡಿ ನಾನು ಹೇಳಿದಿರೋ ಹಾಗೆ ನಿಮಗೆ 100% ಬರುವಂಥ ಸ್ಕಾಲರ್ಶಿಪ್ಪು ಇಂಜಿನಿಯರಿಂಗರ್ಗೆ ಅರೌಂಡ್ 21,000 ಸ್ಕಾಲರ್ಶಿಪ್ ಬರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.